ಸರಕಾರಿ ಶಾಲೆಯ ಅಡುಗೆ ಕೋಣೆಗೆ ಬೀಗ ಹಾಕಿದ ಗುತ್ತಿಗೆದಾರ. ಅಡುಗೆ ಕೋಣೆಗೆ ಬೀಗ, ಶಾಲೆಯ ಹೊರಗಡೆ ಅಡುಗೆ. ಇನ್ನು ಬಿಲ್ ಪಾವತಿ ಮಾಡಿಲ್ಲವೆಂದು ಅಡುಗೆ ಕೋಣೆ ಲಾಕ್ ಮಾಡಿದ ಗುತ್ತಿಗೆದಾರ. ಕಳೆದ 7 ತಿಂಗಳಿನಿಂದ ಲಾಕ್ ಹಾಕಿದ ಗುತ್ತಿಗೆದಾರ ಶಾಲೆಯ ಕೋಣೆ ಹೊರಭಾಗದಲ್ಲಿ ಅಡುಗೆ ತಯಾರಿ ಮಾಡುವ ಸ್ಥಳದಲ್ಲಿ ಶಾಲೆಯ ಮಕ್ಕಳ ಓಡಾಟ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಗುಂಡಹಳ್ಳಿ ತಾಂಡಾದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ 1ರಿಂದ 8ನೇ ತರಗತಿ ಶಾಲೆಯಲ್ಲಿ 283 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿದ್ದಾರೆ. ಇನ್ನು ನರೇಗಾ ಯೋಜನೆಯಲ್ಲಿ 2023ರಿಂದ 24ನೇ ಸಾಲಿನಲ್ಲಿ 6 ಲಕ್ಷ ರೂಪಾಯಿ ಹಣ ಖರ್ಚು ಮಾಡಿ ಅಡುಗೆ ನಿರ್ಮಾಣ ಮಾಡಿದ್ದಾರೆ ಗುತ್ತಿಗೆದಾರ ಅನಿಲ್ ಅವರು. ಸಾಲ ಮಾಡಿ ಅಡುಗೆ ಕೋಣೆ ನಿರ್ಮಾಣ ಮಾಡಿದ ಗುತ್ತಿಗೆದಾರ ಆದರೆ ಹಣ ಪಾವತಿ ಆಗದಕ್ಕೆ ಬೇಸತ್ತು ಅಡುಗೆ ಕೋಣೆಗೆ ಲಾಕ್ ಹಾಕಿದ್ದಾರೆ. ಅಡುಗೆ ಕೋಣೆಯಲ್ಲಿ ಹಾಳಾಗ್ತಿರುವ ಶುದ್ಧ ನೀರಿನ ಘಟಕ ಸೇರಿ ಕೋಣೆ ಲಾಕ್ ಮಾಡಿದ್ದಕ್ಕೆ ಶಾಲೆ ಮಕ್ಕಳಿಗೆ ಶುದ್ಧ ನೀರು ಕೂಡ ಮರೀಚಿಕೆ ಆಗಿಬಿಟ್ಟಿದೆ. ಅಡುಗೆ ಕೋಣೆ ಇಲ್ಲದಕ್ಕೆ ಎಚ್ಎಂ ಅವರ ಕೋಣೆಯಲ್ಲಿ ಕೂಡ ಸಿಲಿಂಡರ್, ಆಹಾರ ಧಾನ್ಯ ಹಾಗೂ ಅಡುಗೆ ಸಾಮಗ್ರಿಗಳನ್ನ ಇಟ್ಟಿದ್ದಾರೆ ಶಿಕ್ಷಕರು. ಕೂಡಲೇ ಹಣ ಪಾವತಿ ಮಾಡಿ ಅಡುಗೆ ಕೋಣೆ ಓಪನ್ ಮಾಡಿ ಅಡುಗೆ ಕೋಣೆಯಲ್ಲಿ ಅಡುಗೆ ಮಾಡುವಂತೆ ಗ್ರಾಮಸ್ಥರು ಆಗ್ರಹ ಮಾಡಿದ್ದಾರೆ. ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಯಶವಂತ್ ರಾಠೋಡ್ ಹಾಗೂ ಪ್ರತಾಪ್ ಚೌಹಾಣ್ ಆಗ್ರಹಿಸಿದ್ದಾರೆ. ನೋಡ್ರಿ, ನಮ್ಮ ಸಮಸ್ಯೆ ಇರೋದು ಏನಂತ ಇದು ಕಳೆದ 6-7 ತಿಂಗಳಿಂದ ಅಂತಾರೆ ಇದು ಅಡುಗೆ ಅಂತಾರೆ ನಾವು ಹೊರವಲಯದ್ರಲ್ಲೇ ಮಾಡ್ತಿದ್ದಾರೆ ಸರ್. ಮುಂಚೆ ಅಂತಾರೆ ಅದೇ ಏನು ಅಡುಗೆ ಕೋಣೆ ಇದರಲ್ಲಿ ಅಂತಾರೆ ಮಾಡ್ತಿದ್ರು. ಆದರೆ ಅಡುಗೆ ಕೋಣೆ ಮಾಡಿಸಿರ್ತಕ್ಕಂಥ ಕಾಂಟ್ರಾಕ್ಟ್ರ್ ಏನಿದಾರಲ್ಲ ಅವ್ರಿಗೆ ಪೇಮೆಂಟ್ ಮಾಡಿಲ್ಲ. ಹಾಗಾಗಿ ನಾವು ಅವ್ರನ್ನು ಕೇಳಿದ್ವಿ ಯಾಕೆ ಏನು ಅಂತ. ಆದರೆ ಅವರು ಅಂದರು ಇಲ್ಲ, ನಾವು ಕಾರಣಾಂತರದಿಂದ ಈ ಕಾರಣ ಆ ಕಾರಣ ಅಂತ ಹೇಳಿ ಉಡಾಫೆ ಉತ್ತರ ಮೇಲಾಧಿಕಾರಿ ಅವ್ರು ಕೊಡ್ತಿದ್ದಾರೆ ಅಂತ ಹೇಳಿದರು. ಹಾಗಾಗಿ ನನಗಂತ ಪೇಮೆಂಟ್ ಆಗಿಲ್ಲ. ಪೇಮೆಂಟ್ ಆದ ತಕ್ಷಣ ಅಂತಾರೆ ನಾನು ಬೀಗ ತೆಗಿತೀನಿ ಅಂತ ಅವರು ನಮ್ಗೆ ತಿಳಿಸ್ಬಿಟ್ಟೆ ಬೀಗ ಹಾಕಿದ್ದಾರೆ. ಪೇಮೆಂಟ್ ಆದರೆ ಅವ್ರು ಬೀಗ ತೆಗಿತೀವಿ ಆಗ್ತಾನೆ ಅಂತ ಹೇಳಿದ್ದಾರೆ. ಯಾಕಂದರೆ ಏನು ಮಾಡೋಕ್ಕಾಗಲ್ಲ, ಅನಿವಾರ್ಯವಾಗಿ ನಾವು ಹೊರಗಡೆ ಮಾಡ್ತಾಯಿದ್ದೀವಿ. ಒಂದು ವಿದ್ಯಾರ್ಥಿ ಅವ್ರ ಹಿತದೃಷ್ಟಿಯಿಂದ ಆದಷ್ಟು ಜಲ್ದಿ ಅಂತಾರೆ ಅವ್ರಿಗೆ ಪೇಮೆಂಟ್ ಮಾಡಿದರೆ ಅವ್ರು ತೆಗೆದುಕೊಡ್ತಾರೆ. ನೋಡಿರಿ ಸರ್, ಇದು ಗುಂಡಹಳ್ಳಿ ತಾಂಡ ಶಾಲೆ ರೀ. ಇದು 1ರಿಂದ 8ನೇ ತರಗತಿ ಅಂತ ನಾವು ಓದ್ತಾರೆ. 284 ಜನ ವಿದ್ಯಾರ್ಥಿಗಳಿದ್ದಾರೆ. ವಿಶೇಷವಾಗಿ ಏನಂದರೆ ಒಂದು ಅಡುಗೆ ಕೋಣೆಯನ್ನು ಒಬ್ಬರು ನಮ್ಮ ಗ್ರಾಮದ ಒಬ್ಬರು ವ್ಯಕ್ತಿ ಮಾಡಿದ್ದಾರೆ. ಅವರೇ ಒಂದು ಜಾಗ ಕೊಟ್ಟರು, ಅವರೇ ಸ್ವತಃ ಮಾಡಿದ ಮೇಲೆ ಒಂದು 22-23ರಲ್ಲಿ ಮಾಡಿದ್ದಾರೆ. ಆಮೇಲೆ 1-1.5 ವರ್ಷ ಅದರಲ್ಲಿ ಅಡುಗೆ ಸಾಮಾನೆಲ್ಲ ಮಾಡಿದ್ದಾರೆ. ಮತ್ತು ಅದರಲ್ಲಿ ಆರೋ ಪ್ಲಾಂಟ್ ಇದೆ, ಅದರಲ್ಲಿ ಅಡುಗೆ ಮಾಡಿದ್ದಾರೆ. ಆದರೆ ಕಳೆದ ಒಂದು 7-8 ತಿಂಗಳಿಂದ ಅವರಿಗೆ ಪೇಮೆಂಟ್ ಆಗಿಲ್ಲ ಅಂತ ಹೇಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಭೇಟಿಯಾಗಿ, ಶಿಕ್ಷಣ ಇಲಾಖೆಗೆ ಭೇಟಿಯಾಗಿ, ಮತ್ತು ನೌಕರ ಸಂಘದ ಅಧ್ಯಕ್ಷರಿಗೆ, BO ಅವರಿಗೆ, UO ಅವರಿಗೆ ಮತ್ತು CO ಅವರಿಗೆ ಕೂಡ ಭೇಟಿಯಾಗಿ ನನಗೆ ಆದಷ್ಟು ಜಲ್ದಿ ಪೇಮೆಂಟ್ ಮಾಡಿಕೊಡಿ ಸರ್, ನಾನು ಒಂದು ಒಳ್ಳೆಯ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ರು ಕೂಡ ಅವರು ಕ್ಯಾರೆ ಅನ್ನಲಿಲ್ಲ. ಅದಕ್ಕೋಸ್ಕರ ಲಾಸ್ಟಿಗೆ ಇದು ಏನು ಮಾಡೋಕ್ಕಾಗೋದಿಲ್ಲ ಅಂತೇಳಿ ಅವರೇ ಬಂದು ಕೀಲಿ ಹಾಕಿ ಕೊಟ್ಬಿಟ್ಟಾರೆ ಸರ್. ಅಷ್ಟೇ ಅಡುಗೆಯಲ್ಲಿ ಮಾಡೋದು ಅಡುಗೆ ನೋಡ್ರಿ, ಈಗ ಬೈಲಲ್ಲೇ ಮಾಡ್ತಾ ಇದ್ದಾರೆ. ಈಗ ಪ್ರೆಸೆಂಟ್ ಇಲ್ಲೇ ಬೈಲಲ್ಲೇ ಮಾಡ್ತಾ ಇದ್ದಾರೆ. ಅವ್ರು ಇವಾಗ ಗುತ್ತಿಗೆದಾರ ನೀವು ಪೇಮೆಂಟ್ ಕೊಟ್ಬಿಟ್ರೆ ಮುಗಿದ ಹೋಗ್ತದ್ರಿ ಸರ್. ಪೇಮೆಂಟ್ ಮಾಡಿದರೆ ಅವರು ನಾಳೆನೇ ತೆಗೆದುಬಿಡ್ತಾರೆ.